ಈಗ ನಾವು ಅಯ್ಯಪ್ಪ ಸ್ವಾಮಿ ಭಕ್ತಗಳು, ನಮ್ಮ ಓಂ ಶಕ್ತಿಗಳು ಎಲ್ಲರೂ ನಮ್ಮ ಮೆರವಣಿಗೆ ಮಾಡ್ತಾ ಇದ್ದೀವಿ. ಇವಾಗಲೆಲ್ಲ ಪ್ರತಿ ವರ್ಷನೂ ನಾವು ಬೇರೆ ಏರಿಯಾಕ್ಕೆ ನಾವು ಹೋಗ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ನಮ್ಮ ಮನೆಗಳಲ್ಲಿ ನಾವು ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ಹೆಣ್ಮಕ್ಳಿಗೆ ಅಲ್ಲೇ ಅಂತಲ್ಲ, ಬೇರೆ ಎಲ್ಲ ಸಮಸ್ಯೆ ಇದೆ. ಅಲ್ಲೇ ಎಲ್ಲ ಒಂದು ಮೆರವಣಿಗೆ ಆಗಿರ್ಬೋದು, ಎಲ್ಲ ಒಂದು ಓಡಾಡಕ್ಕೂ ಕಷ್ಟ ಆಗ್ಬಿಟ್ಟಿದೆ. ನಮ್ಗೆ ತುಂಬಾ ಕಷ್ಟವಾಗಿದೆ. ನಮ್ಮ ಏರಿಯಾದಲ್ಲಿ ಯಾವುದಕ್ಕೂ ಒಂದು ಸ್ವಲ್ಪ ಇದಿಲ್ಲ. ದಯವಿಟ್ಟು ನಮ್ಗೆ ಅನುಕೂಲ ಮಾಡಬೇಕು, ನ್ಯಾಯ ಮಾಡಬೇಕು. ನಮ್ಗೆ ಇವತ್ತಿನ ಘಟನೆಯಲ್ಲಿ 8 ಗಂಟೆಯಲ್ಲಿ ನಮ್ಮ ಮಗುಗೆ ನೋಡಿ ಕಲ್ಲಲ್ಲಿ ಎಸ್ತಿದ್ದಾರೆ. ಕತ್ಲಲ್ಲಿ ಅಲ್ಲಿ ಕಾಂಪೌಂಡ್ ಇದೆ. ನಮ್ದು ಕಾಂಪೌಂಡ್ ಇಂದ ಕಲ್ಲುಗಳು ಹಾಕ್ತಾರೆ. ಲಾಸ್ಟ್ ಟೈಮು ಮಾರಮ್ಮನ ದೇವಸ್ಥಾನ ಹತ್ರ ಈ ಕಡೆಯಿಂದ ಹಾಸ್ಪಿಟ್ಲಿಂದ ಬಂದು ಹಾಸ್ಪಿಟ್ಲಿಂದ ಕಲ್ಲುಗಳು ಹಾಕ್ತಾರೆ. ಈ ಕಡೆ ಬಂದ್ರೆ ಈ ಕಡೆಯಿಂದಲೂ ಹಾಕ್ತಾರೆ. ನಾವ್ ಹೆಂಗೆ ಬಾಳೋದೆ ಅಲ್ಲಿ ಅಂದ್ಬಿಟ್ಟು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ. ಇಲ್ಲ ನಾವೇ ಅಲ್ಲ ಸ್ವಾಮಿ, ನಮ್ಮ ಹಿಂದೂಗಳಿಗಾಗಲೇ ಇದು ಮಾಡ್ತಾರೆ, ಇಲ್ಲ ಬೇರೆ ಯಾರಂತ ಮಾಡ್ತಾರೆ ಹೇಳಿ? ಯಾರಂತ ಹೇಳ್ಬೇಕು ಹೇಳಿ? ನಾವು ಅವರೇ ಹೊಡೆದಿದ ಅಂತ ನಾವೇ ಹೇಳಕ್ಕಾಗತ್ತಾ? ಬೇರೆಯವ್ರಿಗೆ ಯಾರು ಖುಷಿ ಇರ್ತದೆ ಅವ್ರಿಗಲ್ಲೇ? ಅವ್ರಿಗೆ ಒಂದು ಸ್ವಲ್ಪ ಇದಿರ್ಬೇಕು ತಾನೆ. ಬೇರೆಯವರು ಬಂದು ಹೊಡಿತಾರಲ್ಲ ಸ್ವಾಮಿ ನಮ್ಮ ಸ್ವಾಮಿಗಳಿಗೆ. ನಮ್ಮ ಅನುಮಾನ, ನಮ್ಗೆ ನ್ಯಾಯ ದೊರಕಿಸ್ಬೇಕು. ಯಾರಂತ ಅಲ್ಲಿ ಕ್ಯಾಮ್ರಾಗಳು ಇರ್ತವೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳವ್ರೆ, ಎಲ್ಲಾರು ಇದಾರೆ. ನಮ್ ನ್ಯಾಯ ದೊರಕಿಸ್ಬೇಕಂದ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ. ಇಲ್ಲಾಂದ್ರೆ ನಾವು ಎಲ್ಲಿ ಹೋಗೋಕ್ಕೂ ಸಿದ್ಧವಾಗಿರ್ತೀವಿ ಸ್ವಾಮಿ. ನಮ್ಮ ಏರಿಯಾದಲ್ಲಿ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಇವರಿಗೆ ತುಂಬಾ ಕಷ್ಟವಾಗಿದೆ ಸ್ವಾಮಿ. ಇವತ್ತು ನಮ್ಮ ಹೆಣ್ಮಕ್ಳು ನೋಡಿ ಹಿಂಗಾಗಿದೆ, ನಾಳೆ ದಿನ ಮನೆಗೆ ನುಗ್ತಾರೆ. ನಾವೇನ್ ಮಾಡ್ಬೇಕು? ನಾವು ಎಲ್ಲ ಅಣ್ಣ ತಮ್ಮದ್ರ ಅಂತ ನಾವು ಬರ್ತಾ ಇದೀವಿ. ಅದು ತುಂಬಾ ಅತಿ ಆಗ್ಬಿಡ್ತಾ ಇದೆ. ದಯವಿಟ್ಟು ನಮ್ಗೆ ನ್ಯಾಯ ತೋರಿಸ್ಬೇಕಂತ ನಾವು ಮಾತಾಡಿದೀವಿ ಸ್ವಾಮಿ. ನೀವೆಲ್ಲರೂ ಟಿವಿ ಅವ್ರು ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗ್ತೈತೆ. ಇಲ್ಲಾಂದ್ರೆ ನಾವೆಲ್ಲರೂ ಹೋಗ್ಬಿಟ್ಟು ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕಂತ ಮಾಡಕ್ಕೂ ಸಿದ್ಧವಾಗಿರ್ತೀವಿ ಸ್ವಾಮಿ. ದಯವಿಟ್ಟು ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮಗೆ ನ್ಯಾಯ ದೊರಕಿಸ್ಬೇಕಂದ್ಬಿಟ್ಟು ನಾವು ಮಾತಾಡ್ತಿದ್ದೀವಿ ಸ್ವಾಮಿ. ದಯವಿಟ್ಟು. ನನ್ನ ಹೆಸರು ಮಾರಪ್ಪ ಅಂತ. ನಮ್ಮ VS ಗಾರ್ಡನಲ್ಲಿ